ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪೂಜಿತ ಮಾತಾಡ್ತಿರೋದು. ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಿಗೆ 2-3 ಗ್ಲಾಸಷ್ಟು ನೀರನ್ನು ಹಾಕಿ ಅದಕ್ಕೆ ದೊಡ್ಡದು 3 ಅಚ್ಚು ಬೆಲ್ಲವನ್ನು ಹಾಕಿ ನೀಟಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಪಾಕ ಮಾಡಿ ನಂತರ ಅದನ್ನು ಸ್ಟೀನ್ ಮಾಡಬೇಕು. ಜಾಗ್ರಿ ಸಿರಪ್ನ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಆಮೇಲೆ ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಹುಣಸೆ ಹಣ್ಣನ್ನು ನೆನೆಸಿದಂತಹ ಹುಣಸೆ ರಸವನ್ನು ನಾವು ಬೆಲ್ಲದ ಪಾಕಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯುವಾಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರದಲ್ಲಿ ಇಲ್ಲಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾರಿನ ಪುಡಿ ಹಾಗೂ ಸಾಂಬಾರು ಪುಡಿ ಎರಡೂ ಸಹ 5 ಸ್ಪೂನ್ ಅಷ್ಟು, ಅಂದರೆ ಸಾರಿನ ಪುಡಿ 5 ಸ್ಪೂನು, ಸಾಂಬಾರು ಪೌಡರ್ 5 ಸ್ಪೂನು, ಹೀಗೆ. ಇನ್ ಕೇಸ್ ಸಾರಿನ ಪುಡಿ ಸಾಂಬಾರು ಪುಡಿ ಇಲ್ಲ ಅಂತಾದರೆ ಕೊತ್ತಂಬರಿ ಬೀಜ, ಸ್ವಲ್ಪ ಒಣಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಹೀಗೆ ಮಸಾಲೆ ಪದಾರ್ಥಗಳು ಏನೆಲ್ಲ ಇರುತ್ತೆ ಅದನ್ನು ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಸಾರಿನ ಪುಡಿ ಸಾಂಬಾರು ಪುಡಿ ಬದಲು ಅದನ್ನು ಸಹ ಹಾಕ್ಕೊಂಡು ನಾವು ಮಾಡಬಹುದು. ಇಲ್ಲಿ ನಾವು ಮನೆಯಲ್ಲೇ ಮಾಡಿಟ್ಟಿರುವಂತಹ ಸಾರಿನ ಪುಡಿ ಹಾಗೂ ಸಾಂಬಾರು ಪುಡಿಯನ್ನು ಹಾಕ್ತಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಬರದೇ ಇರೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಸರಿ ಕುದ್ದ ನಂತರ ಇದನ್ನು ನಾವು ಇದು ಕುದೀತಾ ಬರ್ತಾ ಥಿಕ್ಕಾಗಿ ಬರುತ್ತೆ, ದಪ್ಪ ಆಗ್ತಾ ಬರುತ್ತೆ. ಪಾಕ ಚೆನ್ನಾಗಿ ಕುದ್ದಷ್ಟು ದಪ್ಪ ಆಗುತ್ತೆ. ತುಂಬ ದಪ್ಪ ಆಗೋವರೆಗೆ ಕಾಯಬಾರ್ದು, ಹಾಗೆ ತುಂಬ ನೀರು ಸಹ ಇರಬಾರ್ದು. ಈಗ ನೀವಿಲ್ಲಿ ನೋಡ್ತಿರ್ಬೋದು. ಇದನ್ನು ಈಗ ನಾವು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ಹದಕ್ಕೆ ಬಂದ ತಕ್ಷಣ ಸ್ಟವ್ ಆಫ್ ಮಾಡಬೇಕು. ಇದು ಬಿಸಿ ಇದೆ, ಬಿಸಿ ಇರುವಾಗ ಇಷ್ಟು ದಪ್ಪ ಇದೆ. ಇನ್ನು ಇದು ತಣ್ಣಗಾಗುವಾಗ ಇನ್ನೂ ದಪ್ಪ ಆಗುತ್ತೆ. ಇದಕ್ಕೆ ಒಗ್ಗರಣೆಗೆ ನಾವು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿನ ಬೇಕಾದರೆ, ನಂತರ ಸ್ವಲ್ಪ ಇಂಗು ಇದನ್ನು ಹಾಕಿ ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು, ಗಸಗಸೆಯನ್ನು ಹಾಕಿದರೆ ಸಹ ಚೆನ್ನಾಗಾಗುತ್ತೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಇದನ್ನು ಶೇಂಗಾ ಸಹ ಹಾಕಬೇಕು. ಇದಕ್ಕೆ ಶೇಂಗಾದ ಪ್ರಮಾಣ ಜಾಸ್ತಿ ಇದ್ದಷ್ಟು ರುಚಿಯಾಗಿರುತ್ತೆ ಪುಳಿಯೋಗರೆ. ಇದನ್ನು ಪುಳಿಯೋಗರೆ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಒಗ್ಗರಣೆಯನ್ನು. ನಂತರ ಇದನ್ನು ಬಿಸಿ ಅನ್ನದ ಜೊತೆಯಲ್ಲಿ ನಾವು ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಹಾಕ್ಕೊಂಡು, ಹಾಗೆ ಅದಕ್ಕೆ ಸ್ವಲ್ಪ ಕೆಲವೊಬ್ಬರು ತೆಂಗಿನೆಣ್ಣೆ ಹಾಕ್ಕೊಳ್ತಾರೆ ಅಥವಾ ಕೆಲವೊಬ್ಬರು ಎಳ್ಳೆಣ್ಣೆಯನ್ನು ಸಹ ಹಾಕ್ಕೊಳ್ತಾರೆ. ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ಹೀಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಹಾಗೆ ಸಬ್ಸ್ಕ್ರೈಬ್ ಸಹ ಆಗಲಿಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.